ಇನ್ನು ಮುಡಾ ಹಗರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಿಗ್ ಆಪರೇಷನ್ ಒಂದನ್ನು ಮಾಡಿದೆ. ಸಿದ್ದರಾಮಯ್ಯರ ಆಪ್ತನಿಗೆ ಭಾರಿ ಶಾಕ್ ಎದುರಾಗಿದೆ. ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡಗೆ ಸೇರಿದ 10 ಸ್ಥಿರಾಸ್ತಿಗಳು ಮುಟ್ಟುಗೋಲು. ಒಂದು ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿಯನ್ನೇ ಅಲ್ಲಾಡಿಸಿದಂತಹ ಪ್ರಕರಣ ಮುಡಾ ಹಗರಣ. ಆ ಹಗರಣದಲ್ಲಿ ಈಗ ಜಾರಿ ನಿರ್ದೇಶನಾಲಯ ಸಿದ್ದರಾಮಯ್ಯರ ಪರಮಾಪ್ತ ಮರಿಗೌಡಗೆ ಸೇರಿದ ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಮಾಡಿದೆ. ಜಪ್ತಿಯಾದ ಆಸ್ತಿಗಳ ಪೈಕಿ 20.85 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ, ಅದು ಸ್ಥಿರವಾಗಿರುವಂತಹ ಆಸ್ತಿಗಳು. ಮೈಸೂರಿನಲ್ಲಿರುವಂತಹ 6 ಅಕ್ರಮ ಮುಡಾ ನಿವೇಶನಗಳ ಜಪ್ತಿ, ಆಸ್ತಿ ಪಟ್ಟಿಯಲ್ಲಿನ 3 ಇತರ ಪ್ರಮುಖ ಸ್ಥಿರಾಸ್ತಿಗಳು ಮತ್ತು 1 ವಾಣಿಜ್ಯ ಕಟ್ಟಡ. ನಿಯಮವನ್ನು ಗಾಳಿಗೆ ತೂರಿ ಆಸ್ತಿ ಸಂಪಾದನೆ. ಇಡಿ ತನಿಖೆಯಲ್ಲಿ ಹಗರಣದ ಹೂರಣ ಬಯಲಾಗಿತ್ತು. ಮರಿಗೌಡ ಮತ್ತು ಮಾಜಿ ಕಮಿಷನರ್ ದಿನೇಶ್ ಕುಮಾರ್ ನಡುವಿನ ಡೀಲ್ ಎಕ್ಸ್ಪೋಸ್ ಆಗಿತ್ತು. ಬೆಲೆ ಬಾಳುವ ನಿವೇಶನಗಳ ಹಂಚಿಕೆಯಲ್ಲಿ ಕಾನೂನುಗಳನ್ನೇ ಗುಡಿಸಿ ಹಾಕಿದ್ದ ಅಧಿಕಾರಿಗಳು ಲಂಚದ ರೂಪದಲ್ಲಿ ಮರಿಗೌಡ ಪಡೆದಿದ್ರೆ ಮುಡಾ ಸೈಟ್ಗಳನ್ನು ಇಡಿ ಸಂಶಯ ವ್ಯಕ್ತಪಡಿಸಿತ್ತು. ಅವರಿಗೆ ಮುಡಾ ಕೇಸ್ನಲ್ಲಿ ಜಪ್ತಿಯಾದ ಒಟ್ಟು ಆಸ್ತಿ ಮೌಲ್ಯ 460 ಕೋಟಿ ದಾಟಿದೆ. ಮುಡಾ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಈ ಬೆನ್ನಲ್ಲೇ ಮರಿಗೌಡ ಸುತ್ತ ಬಿಗಿಯಾದ ತನಿಖಾ ಜಾಲ. ಮುಡಾ ಪಾಪ ಅದರ ಫಲಾನುಭವಿಗಳಿಗೆ ಭೂಮಿ ಕೊಡ್ರಯ್ಯ ಅನ್ನೋದು ಒಂದು ಸರ್ಕಾರದ ಯೋಜನೆ. 16 ಬಡ ಮತ್ತು ಮಧ್ಯಮ ಕುಟುಂಬಕ್ಕೆ ಸೇರಬೇಕಾಗಿದ್ದ ಫಲಾನುಭವಿಗಳ ಉದರವನ್ನ ಬಗೆದು ಆ ಸಂಪತ್ತನ್ನ ದೋಚಿ ನುಂಗಿ ನೀರು ಕುಡಿದು ತಾನು ಚೆನ್ನಾಗಿರಬೇಕು, ತನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅನ್ನುವ ಅತಿ ವಿಪರೀತವಾದ ಸ್ವಾರ್ಥಕ್ಕೊಳಗಾಗಿ ಜನಸಮುದಾಯದ ಸಂಪತ್ತನ್ನೇ ಲೂಟಿ ಹೊಡೆದಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಬೇರೆ ಬೇರೆ ಪ್ರಭಾವಿಗಳ ಹೆಸರೆಲ್ಲ ಕೇಳಿ ಬಂದಿತ್ತು. ಅವೆಲ್ಲವೂ ಕೂಡ ಈಗ ನ್ಯಾಯಾಂಗದ ಅಂಗಳದಲ್ಲಿದೆ. ಇನ್ನೂ ಅದಕ್ಕೊಂದು ಅಂತಿಮ ತೀರ್ಪೇ ಪ್ರಕಟ ಆಗಿಲ್ಲ. ಅದರಲ್ಲಿ ಅತಿ ಪ್ರಮುಖವಾಗಿ ಕೇಳಿ ಬಂದಂತಹ ಹೆಸರು, ಅವರ ಆಸ್ತಿಯನ್ನು ಈಗ ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿದೆ. ಮುಟ್ಟುಗೋಲು ಅಂದರೆ ತಮ್ಮ ಸುಪರ್ದಿಗೆ ಪಡೆದುಕೊಂಡಿದೆ. ಅದರ ಕಂಪ್ಲೀಟ್ಲಿ ಸಮರ್ಥವಾದಂತಹ ದಾಖಲೆ ಸಿಗುವವರೆಗೂ ಕೂಡ ಅದು ಅವರ ಸುಪರ್ದಿಯಲ್ಲೇ ಇರುತ್ತೆ. ಮುಡಾ ಹಗರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದು ಬಿಗ್ ಆಪರೇಷನ್. ಇದು ಸಿದ್ದರಾಮಯ್ಯ ಆಪ್ತನಿಗೆ ಭಾರಿ ಶಾಕ್ ಎದುರಾಗಿರುವಂತಹದ್ದು. ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡಗೆ ಸೇರಿದ 10 ಸ್ಥಿರಾಸ್ತಿಗಳು ಮುಟ್ಟುಗೋಲು. ಜಪ್ತಿಯಾದ ಆಸ್ತಿಗಳ ಒಟ್ಟು ಮೌಲ್ಯ ಕೇಳಿದ್ರೆ ಶಾಕ್ ಆಗ್ತೀರಿ. 20.85 ಕೋಟಿ ರೂಪಾಯಿ. ಮೈಸೂರಿನಲ್ಲಿರುವಂಥ 6 ಅಕ್ರಮ ಮುಡಾ ನಿವೇಶನಗಳ ಜಪ್ತಿ, ಆಸ್ತಿ ಪಟ್ಟಿಯಲ್ಲಿವೆ 3 ಇತರೆ ಪ್ರಮುಖ ಸ್ಥಿರಾಸ್ತಿಗಳು ಮತ್ತು 1 ವಾಣಿಜ್ಯ ಕಟ್ಟಡ, ಒಂದು ಕಮರ್ಷಿಯಲ್ ಬಿಲ್ಡಿಂಗ್. ನಿಯಮವನ್ನು ಗಾಳಿಗೆ ತೂರಿ ಆಸ್ತಿ ಸಂಪಾದನೆ. ಇಡಿ ತನಿಖೆಯಲ್ಲಿ ಹಗರಣ ಹೂರಣ ಬಯಲಾಗಿದೆ. ಮರಿಗೌಡ ಮತ್ತು ಮಾಜಿ ಕಮಿಷನರ್ ದಿನೇಶ್ ಕುಮಾರ್ ನಡುವಿನ ಡೀಲ್ ಎಕ್ಸ್ಪೋಸ್ ಆಗಿದೆ. ಬೆಲೆ ಬಾಳುವಂತಹ ನಿವೇಶನಗಳ ಹಂಚಿಕೆಯಲ್ಲಿ ಕಾನೂನುಗಳನ್ನೇ ಗುಡಿಸಿ ಹಾಕಿದ್ದ ಅಧಿಕಾರಿಗಳು ಲಂಚದ ರೂಪದಲ್ಲಿ ಮರಿಗೌಡ ಪಡೆದಿದ್ರೆ ಮುಡಾ ಸೈಟ್ಗಳನ್ನು ಇಡಿ ಸಂಶಯ ವ್ಯಕ್ತಪಡಿಸಿತ್ತು. ಈವರೆಗೆ ಮುಡಾ ಕೇಸ್ನಲ್ಲಿ ಜಪ್ತಿಯಾದ ಒಟ್ಟು ಆಸ್ತಿಯ ಮೌಲ್ಯ 460 ಕೋಟಿ ರೂಪಾಯಿ ದಾಟಿದೆ. ಮುಡಾ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಈ ಬೆನ್ನಲ್ಲೇ ಮರಿಗೌಡ ಸುತ್ತ ಬಿಗಿಯಾದ ತನಿಖಾ ಜಾಲ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.